ಸೂಪರ್ ಆಗಿರೋ ಮಸಾಲ ಇಡ್ಲಿ. ಮನೆಗೆ ಗೆಸ್ಟ್ ಬಂದಾಗ ಜಾಸ್ತಿ ಇಡ್ಲಿ ಮಾಡಿ ಉಳಿದಿರುತ್ತಲ್ಲ, ಅವಾಗ ಈ ಥರ ಮಾಡ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಇದಕ್ಕೋಸ್ಕರ ಉಳಿಸಿ ಮಾಡಬೇಕಾ ಅನ್ಸೋಷ್ಟು ಚೆನ್ನಾಗಿತ್ತು. ನಮಸ್ಕಾರ ಸ್ನೇಹಿತರೆ, ನನ್ನ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನೋಡಿ ಎಷ್ಟೊಂದು ತರಕಾರಿಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ತರಕಾರಿಗಳನ್ನ ಹಾಕಿ ಮಾಡಿದ್ರೆ ಯಾವುದು ಫುಡ್ಡು ರುಚಿಯಾಗಿರಲ್ಲ ಹೇಳಿ. ಒಂದು ಈರುಳ್ಳಿ, ಒಂದು 4-5 ಬೀನ್ಸು, ಒಂದು ಟೊಮೊಟೊ, ತುಂಬ ರುಚಿಯಾಗಿರುತ್ತೆ. ಇದು ಒಂಥರ ಸ್ಪೆಷಲ್ ಡಿಶ್ಶೇ. ಅರ್ಧ ಆಲೂಗೆಡ್ಡೆ. ತರಕಾರಿಗಳು ಜಾಸ್ತಿ ಹಾಕೋದ್ರಿಂದ ಹೆಲ್ತಿಗೂ ಒಳ್ಳೆಯದು. ಎಲ್ಲ ತರಕಾರಿಗಳನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ಕ್ಯಾರೆಟ್, ನನ್ನ ಚಾನಲ್ ನೋಡ್ತಾ ಇರೋರು ನಾನು ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತ ಅಟ್ಲೀಸ್ಟ್ ಕಾಮೆಂಟ್ ಮಾಡಿ. ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಳ್ಳೋಣ. ಟೊಮೊಟೊನೂ ಹೆಚ್ಚಿಟ್ಕೊಳ್ಳೋಣ. ಸಬ್ಬಸಿಗೆ ಸೊಪ್ಪನ್ನು ಹೆಚ್ಚೋಣ. ಕೊತ್ತಂಬರಿ ಸೊಪ್ಪು, ಎಲ್ಲ ತರಕಾರಿನೂ ಹೆಚ್ಚಿಟ್ಕೊಂಡಾಯಿತು. ಈಗ ಇಡ್ಲಿನೂ ಹೆಚ್ಚಿಟ್ಕೊಳ್ಳೋಣ. ನಾನಿಲ್ಲಿ 5 ಇಡ್ಲಿ ತಗೊಂಡಿದ್ದೀನಿ. ಈ ಇಡ್ಲಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ತೀರ ಪುಡಿ ಮಾಡಿದರೆ ಚೆನ್ನಾಗಾಗಲ್ಲ, ಈ ಥರ ಕಟ್ ಮಾಡಿದರೆ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ಹಾಕೋಣ. ಒಂದು ಪಾತ್ರೆಯಲ್ಲಿ ಒಂದು 3 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಇಂಗು, ಕರಿಬೇವು ಹಾಕಿ ಫ್ರೈ ಮಾಡಿ ಸ್ವಲ್ಪ ಒಂದೊಂದೇ ತರಕಾರಿಗಳನ್ನೆಲ್ಲ ಹಾಕಿ ಕೈ ಆಡ್ತಾ ಎಲ್ಲ ತರಕಾರಿಗಳನ್ನು ಹಾಕೋಣ. ತರಕಾರಿ ಸ್ವಲ್ಪ ಚೆನ್ನಾಗಿ ಬೇಯಲಿ. ನೋಡಿ ವೆಜಿಟೇಬಲ್ಸ್ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನಾನು ಎಲ್ಲ ಹೊಸದಾಗಿ ಕಲಿತು ಮಾಡ್ತಾ ಇದ್ದೀನಿ. ಫಿಲ್ಟ್ರ್ ಹಾಕೋದು ಟೆಕ್ನಾಲಜಿ ಎಲ್ಲ ಗೊತ್ತಿಲ್ಲ ನನಗೆ. ದಿನೇ ಇಂಪ್ರೂವ್ ಆಗ್ತಾ ಇದ್ದೀನಿ. ಎಲ್ಲ ತರಕಾರಿಗಳು ಹಾಕಾಗಿದೆ. ಈಗ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕೈ ಆಡಿ ಈಗ ಒಂದು ಪ್ಲೇಟ್ ಮುಚ್ಚಿಡೋಣ. ಸ್ವಲ್ಪ ಮಾಗಲಿ. ಈಗ ಕಟ್ ಮಾಡಿ ಇಟ್ಟಿದ್ನಲ್ಲ ಇಡ್ಲಿನ, ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗರಿ ಆದರೆ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ಮಾಡಿದ್ವಲ್ಲ ಅದನ್ನೇ ಬಾಣಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ವೆಜ್ ಫ್ರೈಡ್ ರೈಸ್ ಟಾಸ್ಕ್ ಮಾಡ್ತೀವಲ್ಲ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟಿಗೆ ಸರ್ವ್ ಮಾಡಿದರೆ ತುಂಬ ರುಚಿಯಾದ ಮಸಾಲ ಇಡ್ಲಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಚೆನ್ನಾಗಾಗುತ್ತೆ. ನಾನು ಮಾಡಿ ತಿಂದು ರುಚಿ ಹೇಳ್ತಾ ಇದ್ದೀನಿ. ನೀವು ಮಾಡಿ ಹೇಗಿತ್ತು ಅಂತ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.